ನಾವು ಕಾನೂನು ಅಡಿಯಲ್ಲೇ ಡಿಜಿಎಲ್ ಇರ್ಬೋದು ಯಾವುದೇ ಕೇಸನ್ನ ಏಕಾಏಕಿ ನಾನು ಇದು ಹೇಳಕ್ ಬರುವುದಿಲ್ಲ. ಲೀಗಲ್ ಆಗಿ ಆಗ ಬಿಜೆಪಿ ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವ್ರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರಕ್ಕಾಗ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಅವ್ರಿಗೆ ಏನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ನಮ್ಮ ಶಾಸಕರು ಹೇಳಿದ್ದಾರೆ. ಎಲೆಕ್ಷನ್ ಮುಂಚಿತಕ್ಕೂ ಹೇಳಿದ್ರು. ನಾನು ಮತ್ತೆ ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ಬಿಟ್ಟು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಹೌದು, ನ್ಯಾಯ ಕೊಡ್ಬೇಕಲ್ಲ. ಅನ್ಯಾಯ ಆದವ್ರಿಗೆ ನಿಮ್ಗೆ ಅನ್ಯಾಯ ಆದ್ರೂ ನಾವು ಪತ್ರ ಬರಬೇಕು. ಈಗ ಎರಡನೇದು ಇವತ್ತು ಬಹಳ ಪ್ರಮುಖವಾದ ವಿಚಾರ ನಾನು ಗಮನಿಸಿದೆ. ಈಗ ನಾವೆಲ್ಲ ಟ್ಯಾಕ್ಸು ಕೆಲವೆಲ್ಲ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಕಮರ್ಷಿಯಲ್ ಹಾಕೊಂಡಿದ್ದಾರೆ. ಅವರೆಲ್ಲ ನಮ್ಗೆ ಜಾಸ್ತಿ ಆಯ್ತು, ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಕೆಲವೆಲ್ಲ ಕೇಳಿದ್ದಾರೆ. ಇದ್ರ ಬಗ್ಗೆ ಒಂದು ಇನ್ನ ಹೆಚ್ಚಿಗೆ ಟೈಮ್ ಕೊಟ್ಬಿಟ್ಟು ಒಂದು ಅಪೀಲ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ತೀವಿ. ಯಾಕೆಂದ್ರೆ ನಾಗರಿಕರಿಗೆ ತೊಂದರೆ ಜಾಸ್ತಿ ಆಗಬಾರ್ದು. ಅದಕ್ಕೆ ಕಾನೂನು ತಿದ್ದುಪಡಿ ಕೂಡ ಅವಶ್ಯಕತೆ ಇದೆ. ಈಗ ನಾವು ಕಾನೂನು ಅಡಿಯಲ್ಲೇ ಡಿಜಿಎಲ್ ಇರ್ಬೋದು ಯಾವುದೇ ಕೇಸನ್ನ ಏಕಾಏಕಿ ನಾನು ಇದು ಹೇಳಕ್ ಬರುವುದಿಲ್ಲ. ಲೀಗಲ್ ಆಗಿ ಆಗ ಬಿಜೆಪಿ ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವ್ರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರಕ್ಕಾಗ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಅವ್ರಿಗೆ ಏನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ನಮ್ಮ ಶಾಸಕರು ಹೇಳಿದ್ದಾರೆ. ಎಲೆಕ್ಷನ್ ಮುಂಚಿತಕ್ಕೂ ಹೇಳಿದ್ರು. ನಾನು ಮತ್ತೆ ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ಬಿಟ್ಟು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಹೌದು, ನ್ಯಾಯ ಕೊಡ್ಬೇಕಲ್ಲ. ಅನ್ಯಾಯ ಆದವ್ರಿಗೆ ನಿಮ್ಗೆ ಅನ್ಯಾಯ ಆದ್ರೂ ನಾವು ಪತ್ರ ಬರಬೇಕು. ಈಗ ಎರಡನೇದು ಇವತ್ತು ಬಹಳ ಪ್ರಮುಖವಾದ ವಿಚಾರ ನಾನು ಗಮನಿಸಿದೆ. ಈಗ ನಾವೆಲ್ಲ ಟ್ಯಾಕ್ಸು ಕೆಲವೆಲ್ಲ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಕಮರ್ಷಿಯಲ್ ಹಾಕೊಂಡಿದ್ದಾರೆ. ಅವರೆಲ್ಲ ನಮ್ಗೆ ಜಾಸ್ತಿ ಆಯ್ತು, ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಕೆಲವೆಲ್ಲ ಕೇಳಿದ್ದಾರೆ. ಇದ್ರ ಬಗ್ಗೆ ಒಂದು ಇನ್ನ ಹೆಚ್ಚಿಗೆ ಟೈಮ್ ಕೊಟ್ಬಿಟ್ಟು ಒಂದು ಅಪೀಲ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ತೀವಿ. ಯಾಕೆಂದ್ರೆ ನಾಗರಿಕರಿಗೆ ತೊಂದರೆ ಜಾಸ್ತಿ ಆಗಬಾರ್ದು. ಅದಕ್ಕೆ ಕಾನೂನು ತಿದ್ದುಪಡಿ ಕೂಡ ಅವಶ್ಯಕತೆ ಇದೆ.